ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಹೋ ಪ್ರಿನ್ಸಸ್, ಶಾಸ್ತ್ರ ಮುಗಿಸ್ಕೊಂಡು ಬಂದೇ ಬಿಟ್ಯಾ? ವಾವ್, ಬಂದಿದ ತಕ್ಷಣನೇ ನೀನ್ ಡ್ಯೂಟಿಗೆ ಹಾಜರಾಗ್ಬಿಟ್ಟಿದ್ಯಾ? ಪಾಪ, ರಾತ್ರಿ ಎಲ್ಲ ನಿದ್ದೆ ಇಲ್ಲ ಅಂತ ಅನ್ಸುತ್ತೆ. ಹೋಗ್ ರೆಸ್ಟ್ ಮಾಡ್ಬೋದಲ್ವಾ? ಪರವಾಗಿಲ್ಲ. ನೀನು ನಂತ ಇಬ್ರೇ ಬರ್ತೀರಾ ಅಂತ ಅನ್ಕೊಂಡ್ರೆ ನಿನ್ ತಂಗಿನೂ ಜೊತೆ ಕರ್ಕೊಂಡ್ ಬಂದ್ಬಿಟ್ಟಿದ್ಯಾ? ಏನು ಮಾಡಕ್ಕಾಗಲ್ಲ, ಶ್ರೀಮಂತಿಕೆ ರುಚಿ ಹತ್ತಿದ್ರೆ ಮತ್ತೆ ಮತ್ತೆ ಬೇಕು ಅನ್ಸುತ್ತೆ ಅಲ್ವಾ ಪೂರ್ವಿ? ಹ ಹೌದು, ಏನ್ ಮಾಡ್ತಿದ್ದೀರಾ ನೀವಿಬ್ರು ಸೇರ್ಕೊಂಡು? ಅದು ಲೇ ಊಸರಬಳ್ಳಿ, ನಿಮ್ ಅಕ್ಕಂಗೆ ಸಿಗ್ನಲ್ ಕೊಡ್ತಿದ್ಯಾ ಹೇಳ್ಬೇಡ ಅಂತ? ಇದೇ ನನಗೆ ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ಯಾ? ಹೌದು, ಸಿಗ್ನಲ್ ಕೊಟ್ಟೆ. ಏನಿವಾಗ? ಎಷ್ಟೇ ಕೊಬ್ಬು ನಿನ್ಗೆ, ನನ್ಗೆ ಎದುರು ಮಾತಾಡ್ತಾ ಇದ್ಯಾ? ಈ ಹಳ್ಳಿ ಅಂದ ಬಂದಿರೋ ವೇಸ್ಟ್ ಬಾಡಿ ಪಾಪ ಏನು ಮಾಡ್ತಿದೆ, ಹೆಲ್ಪ್ ಮಾಡೋಣ ಅಂತಂದ್ರೆ ಹೇಳಲ್ಲ ಅಲ್ವಾ ನೀನು? ನೋಡಿ ಚಂಚಲ ಅಕ್ಕ, ಸಾರಿ ಚಂಚಲ ಮೇಡಮ್, ನಮ್ಮಕ್ಕನ್ನೇ ಹಳ್ಳಿಯಿಂದ ಬಂದಿರೋ ವೇಸ್ಟ್ ಬಾಡಿ ಅಂತಂದ್ರೆ ಸರಿ ಇರಕಿಲ್ಲ. ಪೂರ್ವಿ ಅಂತೀನಿ ಕಣೆ, ನಿಮ್ಮಕ್ಕ ದೊಡ್ಡ ವೇಸ್ಟ್ ಬಾಡಿನೇ. ಏನಿವಾಗ? ಹೌದಾ, ನೀವು ಪೇಟೆ ಮಾರಿ. ಅಯ್ಯೋ, ನನ್ನನ್ನೇ ಪೇಟೆ ಮಾರಿ ಅಂತಿದ್ಯಾ? ಬೇಡ ಪೂರ್ವಿ, ಅತಿಯಾಗಿ ಮಾತಾಡ್ತಾ ಇದೀಯಾ. ಅತಿಯಾಗಿ ಮಾತಾಡ್ತಾ ಇರೋದು ನಾನಲ್ಲ, ನೀವು. ಸುಮ್ಗೆ ಕಾಲ್ ಕೇಳ್ಕೊಂಡ್ ಜಗಳಕ್ ಬಂದ್ರೆ ನೀವ್ ಅಂದಿದ್ದನ್ನೆಲ್ಲ ಅನ್ನಿಸ್ಕೊಳ್ಳೋದಕ್ಕೆ ನಾನು ನಮ್ಮ ಅಕ್ಕ ಅಲ್ಲ. ಎಲ್ರಿಗೂ ಅವ್ರದೇ ಆದ ಗೌರವ ಇರುತ್ತೆ, ಅದಕ್ ಧಕ್ಕೆ ಮಾಡಿದ್ರೆ ಯಾರು ಸುಮ್ಕೆ ಇರಕಿಲ್ಲ. ಓ, ನಿಮ್ಗಳ ಮುಖಕ್ಕೆ ಗೌರವ ಬೇರೆ, ಬಿಟ್ಟಿ ಊಟ ಸಿಗುತ್ತೆ ಅಂತ ಅಕ್ಕ ಪಾವನ್ ಜೊತೆ ಬಂದಿರೋ ನೀನು. ಏನೋ ಏನಂದ್ರಿ? ಪೂರ್ವಿ ಸುಮ್ಕಿರು ಸ್ವಲ್ಪ, ಹಿಂಗೆಲ್ಲ ಮಾತಾಡೋದು ಸರಿ ಅಲ್ಲ ಕಣೆ. ನೀನ್ ಹೇಳ್ತಾ ಇರೋದು ನಿಜಾನೇ ಬಿಡಕ್ಕ. ಕೊಚ್ಚೆ ಮೇಲೆ ಕಲ್ ಹಾಕಿದ್ರೆ ಅದು ನಮ್ಮ ಮುಖಕ್ಕೆ ಸಿಡಿತಾ ಇದೆ. ನನ್ನೇ ಕೊಚ್ಚೆ ಅಂತೀಯ ನಿನ್ನ? ಅಮ್ಮಾಜಿ, ಗೊತ್ತಾಯ್ತಾ? ಇಷ್ಟೇ. ಭಯ ಪಡ್ತಿದ್ದೀರಾ ಅಂತಂದ್ರೆ ಬೇಡದೆ ಇರೋದನ್ನ ಮಾತಾಡ್ತಿದ್ದೀರಾ ಅಂತ ಅರ್ಥ. ಸುಮ್ಕೆ ಹೋಗ್ರಿ. ನೋಡ್ಕೊಳ್ತೀನಿ. ಏನೇ ಪೂರ್ವಿ ನೀನು ಹಂಗೆಲ್ಲ ಮಾತಾಡ್ತಾರಾ? ನಾನೇನಕ್ಕ ತಪ್ಪು ಮಾತಾಡ್ದೆ? ನಿನ್ನನ್ನೇ ಹಳ್ಳಿಯಿಂದ ಬಂದಿರೋ ವೇಸ್ಟ್ ಬಾಡಿ ಅಂತಾರಲ್ಲ, ನಿನ್ನಷ್ಟು ಬುದ್ಧಿ ಇದೆಯಾಕ ಅವ್ರಿಗೆ? ನಿನ್ನಷ್ಟು ಚೆನ್ನಾಗಿ ಮುದ್ದೆ ಮಾಡಕ್ ಬರ್ತಾಯ್ತಾ? ಇಲ್ಲ ನಿನ್ನಂಗೆ ತಾಳ್ಮೆಯಿಂದ ಇರೋದ್ ಗೊತ್ತಾ? ನಿನ್ನಷ್ಟು ಒಳ್ಳೆ ಮನ್ಸಿದ್ಯಾಕ ಅವ್ರಿಗೆ? ಹೋಗ್ಲಿ, ನಿನ್ನಷ್ಟು ಚಂದಾಗಿ ಡಾನ್ಸ್ ಮಾಡಕ್ ಬರ್ತಾಯ್ತಾ? ಸಾರಿ ಅಕ್ಕ, ಏನೋ ಫ್ಲೋ ಅಲ್ಲಿ ಬಂದ್ಬಿಡ್ತು. ನಿಂತ್ಕೊಳ್ಳು. ಚಿಕ್ಕಪ್ಪ ಬಿಡಿ ಚಿಕ್ಕಪ್ಪ. ಅಣ್ಣ ಬಿಡೋ. ಏಯ್ ಕಳ್ಳ, ಸುಮ್ಮನೆ ನಿಂತ್ಕೊಳ್ಳೋ. ನಮ್ಮ ಕಣ್ ತಪ್ಸಿ ರೂಮ್ ಒಳಗೆ ಸೇರ್ಕೊಳ್ಳೋ ಪ್ಲಾನ ನಿಂದು? ನಾನು ಯಾಕೆ ನಿಮ್ಮ ಕಣ್ ತಪ್ಸಿ ರೂಮ್ ಸೇರ್ಕೊಳ್ಳಿ? ಸರಿ, ಹಾಗಿದ್ರೆ ಹೇಳು, ನಿನ್ನೆ ಏನಾಯ್ತು? ಹೋಗೋಣ. ಕೇಳೋ ಕ್ವಶನ್ನ ಇದು? ನನಗೇನು ಗೊತ್ತಾಗಲ್ಲ ಚಿಕ್ಕಪ್ಪ. ಜನಾರ್ದನ, ನೀನ್ ಹೇಳಕಂದ, ಹೇಗಾಯ್ತು ನಿನ್ನೆ ಶಾಸ್ತ್ರ? ಎಲ್ಲ ಚೆನ್ನಾಗಾಯ್ತಾ ಚಿಕ್ಕಪ್ಪ? ಇರ್ಲಿ, ಪರವಾಗಿಲ್ಲ, ಹೇಳ. ಸರಿ, ಹೇಳ್ತೀನಿ. ಹಾ, then ಏನಾಯ್ತಂದ್ರೆ, ನನ್ನ ಅಪ್ಪ ಅಮ್ಮ ಹೆಂಡತಿ ನಾದ್ನಿ ಜೊತೆ ಹಸ್ಲೂರಿಗೆ ಹೋದ್ನಾ. ಈಗ ಬೆಳಗ್ಗೆ ವಾಪಸ್ ಬಂದೆ ಅಷ್ಟೆ. ನಿಂತ್ಕೊಳ್ಳೋ. ಕಿವಿಗೆ ಹೂ ಬಿಟ್ರು ಪರವಾಗಿಲ್ಲ, ಲಾಲ್ ಬಾಗಿ ಹೇಳಕ್ ನೋಡ್ತೀಯಾ? ಸದ್ಯ ಹೇಳ. ನೋಡಮ್ಮ ನಂದನ್, ನಮ್ಗೆ ಈ ಹೋಗಿದ್ದು ಬಂದಿದ್ದು ಎಲ್ಲ ಬೇಡ. ಡೈರೆಕ್ಟ್ ಆಗಿ ಮ್ಯಾಟ್ರಿಕ್ ಬಾ. ಯಾಕಿಬ್ರು ಹಿಂಗೆ ತಲೆ ತಿಂತಿದ್ದೀರ ನಂಗೆ? ಸರಿ ಆಯ್ತು, ಹೇಳ್ತೀನಿ. ನೆನ್ನೆ ರಾತ್ರಿ ನನ್ನ ರೂಮಲ್ಲಿ ಪದ್ಮಿನಿಗೋಸ್ಕರ ಕಾಯ್ತಿದ್ನ. ಪದ್ಮಿನಿ ಹಾಲು ತಗೊಂಡು ಬಂದ್ಲಾ. ಹಾಲು ಕೊಟ್ಲು, ನಾನು ಅರ್ಧ ಅವಳು ಅರ್ಧ ಕುಡಿದ್ವಾ. ಲೈಟ್ ಆಫ್ ಆಯ್ತು.
ಆಮೇಲೆ ಆಮೇಲೆ ಹಂಗೆ ಬೆಳಗ್ಗೆ ಆಯ್ತು. ಏನೋ ಕತೆ ಎಪಿಸೋಡ್ ಲೆಕ್ಕದಲ್ಲಿ ಕತೆ ಹೇಳ್ತೀಯಾ? ಸರಿಯಾಗಿ ಹೇಳಿದ್ರೆ ಸರಿ ಕಣ, ಇಲ್ಲ ಅಂದ್ರೆ ಏನು ನೀವು ಅಯ್ಯ ಹೊಡ್ಕೊಂಡು ವಿಚಾರಿಸ್ಕೊತಾ ಇದ್ದೆ ಜಯ ಅಷ್ಟೇ. ಅಣ್ಣ ಗೋಡೆ ಇಟ್ಕೊಳಕ್ಕೂ ಒಂದು ಇತಿಮಿತಿಯನ್ನ ಬೇಡವಾ? ನಂದನ್ ಚಿಕ್ಕಪ್ಪ ಕಳ್ಳ ರೂಮ್ ಒಳಗೆ ಹೋಗ್ಬಿಟ್ಟ. ಬೇಡ 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 ಬಾ. ಅಕ್ಕ ಈಗ ಯಾವ ಸ್ವೀಟ್ ಮಾಡ್ಬೇಕು ಅಂತಿದ್ಯಾ? ಅಮ್ಮಾಜಿ ಹೇಳಿದ್ದು ಹೊಸ ಥರದ ಸ್ವೀಟು. ಅವರು ಇಲ್ಲಿ ಗಂಟ ಯಾವತ್ತೂ ತಿಂದೇ ಇರೋ ಅಂಥ ಸ್ವೀಟು. ಆದರೆ ನಿನಗೆ ಗೊತ್ತಲ್ಲ, ನನಗೆ ಶಾವಿಗೆ ಪಾಯಸ ಬಿಟ್ಟರೆ ಬೇರೆ ಸ್ವೀಟ್ ಮಾಡೋಕ್ಕೆ ಬರೋಕ್ಕಿಲ್ಲ. ಅದಕ್ಕೆ ಶಾವಿಗೆ ಪಾಯಸನೇ ಮಾಡ್ತೀನಿ. ಸರಿ ಅಕ್ಕ. ಓ ಇದ ಮ್ಯಾಟರ್. ಅಮ್ಮಾಜಿನ ಇಂಪ್ರೆಸ್ ಮಾಡಬೇಕು ಅಂತನಾ? ಅದು ಹೇಗೆ ಇಂಪ್ರೆಸ್ ಮಾಡ್ತೀಯಾ? ನಾನು ನೋಡ್ತೀನಿ. ಶಾವಿಗೆ ಎಲ್ಲೈತೆ ಅಂತ ಹುಡ್ಕುವ ಬಾ. ಹಾಲು ಈಗ ಒಡ್ದೋಗುತ್ತೆ. ನೀನದು ಹೇಗ್ ಶಾವ್ಗೆ ಪಾಯಸ ಮಾಡ್ತೀಯೋ ಮಾಡು. ಅಕ್ಕ ಶಾವಿಗೆ ಸಿಕ್ತು. ನೀನ್ ದ್ರಾಕ್ಷಿ ಗೋಡಂಬಿ ಉರಿತ್ಯಾ? ಹ್ಞೂ ಅಕ್ಕ, ಇವತ್ತು ಪಾಯಸ ಸಖತ್ತಾಗಿ ಹಾಕ್ಬೇಕು. ಬಿಡು, ನಿನ್ ಕೈ ರುಚಿ ಸೂಪರೇ. ಅಯ್ಯೋ ಪೂರ್ವಿ, ಏನಾಯ್ತಕ್ಕ? ಹಾಲು ಒಡ್ದೋಗೈತೆ ಕಣೆ. ಸುಮ್ಮನೆ ತೆಗಿಯೋ ಬಾಗ್ಲು. ನೀನ್ ರೂಮ್ ಒಳಗೆ ಸೇರ್ಕೊಂಡು ಬಾಗ್ಲು ಹಾಕೊಂಡ್ಬಿಟ್ರೆ ನಾವು ಸುಮ್ಮನೆ ಹೊರಟೋಗ್ತೀವಿ ಅನ್ಕೊಂಡಿದ್ಯಾ? ತೆಗಿಯೋ. ನೋಡು ಬ್ರದರ್, ಒಳ್ಳೆ ಮಾತಿಂದ ಹೇಳ್ತಿದ್ದೀನಿ. ಇವಾಗ ಬಾಗಿಲು ತೆಗೆದು ಹೊರಗೆ ಬಂದ್ರೆ ಸರಿ. ನಂದನ್ ನಂದನ್, ಓ ಏನ್ರಪ್ಪ ನಿಮ್ ಗೋಳು? ನಮಗೆ ಕತೆ ಹೇಳಿ ತಪ್ಪಿಸ್ಕೋಬೇಕು ಅನ್ಕೊಂಡಿದ್ಯಾನ? ಚಿಕ್ಕಪ್ಪ, ನೆನ್ನೆ ಟಿಪ್ಸ್ ಕೊಡುವಾಗ ನಾನ್ ಬೇಕಿತ್ತು, ಇವಾಗ ನನ್ನ ಕೈಗೆ ಸಿಗದಂಗೆ ಓಡಾಡ್ತಿದ್ಯಾ ಮಗನೇ? ಹೇಳ. ಓಕೆ ಓಕೆ, ಈಗೇನು ನಿಮ್ಗೆ ನಿನ್ನೆ ರಾತ್ರಿ ಬಗ್ಗೆ ಹೇಳ್ಬೇಕು ತಾನೆ? ಅಷ್ಟೇ ಹೇಳ್ತೀನಿ. ಅದು ಏನಾಯ್ತಂದ್ರೆ, ಅಜ್ಜಿ ಹೇಳ್ ಕಳ್ಸಿದ್ರೆ ನಾನೇ ಬರ್ತಿದ್ ನೀನ್ ಬಲೆ ಇದೆಯಾ ಚಂಚು? ಅಣ್ಣ, ಶಾವ್ಗೆ ಪಾಯಸ ಹಾಳಾಗ್ಲಿ ಅಂತ ಹಾಲಿಗೆ ಹುಳಿ ಬಂದಿದ್ಯಲ್ಲ. ಮತ್ತೆ ಆ ಪೂರ್ವಿನಿ ನನ್ ಜೊತೆನೆ ಜಗಳ ಆಡ್ತಾಳೆ. ದೊಡ್ಡ ಪಾಯಸ ಮಾಡಿ ಆ ಪದ್ಮಿನಿ ಅಮ್ಮಾಜಿನ ಇಂಪ್ರೆಸ್ ಮಾಡ್ಬೇಕು ಅಂತ ನೋಡ್ತಿದ್ದಾಳೆ. ಅದನ್ನೆಲ್ಲ ನೋಡ್ಕೊಂಡು ನಾನ್ ಸುಮ್ನೆ ಇರ್ಬೇಕಾ? ಚಜ್ಜು, ಅಮ್ಮಾಜಿ ಮನ್ಸನು ಹಾಗೆ ಹಾಲಿನ ಥರ. ಆದ್ರೆ ಸ್ವಲ್ಪ ಹುಳಿ ಸೋಕಿದ್ರೆ ಸಾಕು, ಒಡೆದೋಗತ್ತೆ. ಈಗ ಪದ್ಮಿನಿ ಸರಿಯಾಗಿ ಪಾಯಸ ಮಾಡದೆ ಅಮ್ಮಾಜಿಗೆ ಬೇಜಾರಾಗತ್ತೆ. ಈ ತರ ಬೇಸರಗಳು ಆಗಾಗ ಪದ್ಮಿನಿ ಮೇಲೆ ಅಮ್ಮಾಜಿಗಾಗೋ ತರ ನಾವ್ ನೋಡ್ಕೋಬೇಕು. ಆಗ ಅಮ್ಮಾಜಿ ಪದ್ಮಿನಿ ಪದ್ಮಿನಿ ಅಂತ ಕುಡಿಯೋದು ಕಮ್ಮಿ ಆಗತ್ತೆ. ಅಲ್ಲಿಗೆ ಪದ್ಮಿನಿಗೆ ಯಾವ ಬಿಸ್ನೆಸ್ ಜವಾಬ್ದಾರಿನೋ ಅಮ್ಮಾಜಿ ವಹಿಸ್ಕೊಡಲ್ಲ ಅಲ್ವಾ? ಹಾ, ಈಗ ಅಮ್ಮಾಜಿ ಹತ್ರ ಹೋಗಿ ಪದ್ಮಿನಿ ಬಗ್ಗೆ ಬಿಲ್ಡಪ್ ಕೊಡೋಣ. ಆಗ ಏನೋ ಸ್ವೀಟ್ ಮಾಡ್ತಿದ್ದಾಳೆ ಅಂತ ಅನ್ನೋಣ.
ಅಮ್ಮಾಜಿ ಬಂದು ಏನ್ ಸ್ವೀಟ್ ಮಾಡ್ತಿದ್ದಾಳೆ ಅಂತ ನೋಡ್ತಾರೆ. ಹಾಲು ಒಡೆದೋಗಿರುತ್ತೆ. ಆಗ ಪದ್ಮಿನಿ ಮುಖ ಹಿಂಟಿರೋ ನಿಂಬೆಹಣ್ಣು ತರ ಇರುತ್ತೆ. ಸರಿ ನಡೀರಿ, ಹಚ್ಚೋದು ಹಚ್ತಾ ಇದೀವಿ, ದೊಡ್ಡ ಬೆಂಕಿನೇ ಹಚ್ಚೋಣ. ಏನಾಯ್ತು ಪದ್ಮಿನಿ? ಅದೇ ನಿನ್ನೆ ಅಮ್ಮಾಜಿ ನನಗೆ ಸ್ವೀಟ್ ಮಾಡಕ್ಕೆ ಹೇಳಿದ್ರಲ್ಲ, ಅದನ್ನ ಮಾಡೋಣ ಅನ್ಕೊಂಡಿದ್ದೆ. ಆದ್ರೆ ಹಾಲು ಒಡೆದೋಗೈತೆ. ಅಮ್ಮಾಜಿ ಬಂದು ಕೇಳೋದ್ರೊಳಗಡೆ ಸ್ವೀಟ್ ರೆಡಿ ಮಾಡ್ಬೇಕು ಅನ್ಕೊಂಡೆ, ಆದ್ರೆ ಹಾಲು ಒಡೆದೋಯ್ತು. ಈಗೇನು ಮಾಡಲಿ ನಾನು? ಅಪ್ಪಾಜಿ ಬಂದು ಕೇಳಿದ್ರೆ ಯಾವ ಬಾಯಲ್ಲಿ ಇನ್ನೂ ಸ್ವೀಟ್ ರೆಡಿ ಇಲ್ಲ ಅಂತ ಹೇಳಿ? ನಿನ್ನೆ ನೀವು ನನಗೆ ಸಹಾಯ ಮಾಡ್ತೀನಿ ಅಂದಿದ್ರಿ, ಈಗ ನೀವೇ ಹೇಳಬೇಕು, ಕಮ್ಮಿ ಟೈಮಲ್ಲಿ ಯಾವ ಸ್ವೀಟ್ ಮಾಡ್ಬೋದು ನಾನು? ಅಯ್ಯೋ, ಹೀಗೆ ದಿಢೀರದ್ ಕೇಳಿದ್ರೆ ಏನು ಹೇಳಿ ನಾನು? ನಂಗೆ ಮೊದಲೇ ಅಡುಗೆ ಮನೆ ಲೆಕ್ಕಾಚಾರ ಎಲ್ಲ ದೂರ. ನಮ್ಮ ಸ್ವೀಟ್ ಬಿಸ್ನೆಸ್ ಇದೆ ನಿಜ, ಆದ್ರೆ ನಿಂಗೆ ಸ್ವೀಟ್ ಮಾಡೋಕ್ಕೆಲ್ಲ ಬರಲ್ಲ. ಈಗೇನು ಮಾಡಲಿ ನಾನು? ಅಮ್ಮಾಜಿ ನನ್ನ ಮೇಲೆ ತುಂಬ ನಂಬಿಕೆ ಇಟ್ಟು ಈ ಸ್ವೀಟ್ ಮಾಡೋಕೆ ಕೊಟ್ರು. ಈಗ ನಾನು ಮಾಡಲಿಲ್ಲ ಅಂದರೆ ಅವ್ರು ನೊಂದ್ಕೋತಾರೆ, ಮತ್ತೆ ನನ್ನ ಅಪ್ಪಯ್ಯ ಅವಂಗೂ ಅವಮಾನ ಆದಂಗಾಗುತ್ತೆ. ಒಂದು ನಿಮಿಷ ಕೊಡು, ಏನಾರು ಯೋಚನೆ ಮಾಡ್ತೀನಿ. ಹಾಲಿಂದ ಏನು ಮಾಡೋಕ್ಕಾಗತ್ತೆ? ಈಗ ಹೋಗಿ ಹಾಲು ತರಕ್ಕೂ ಟೈಮ್ ಇಲ್ಲ. ಮೋಸ್ಟ್ಲಿ ಏನು ಮಾಡೋಕ್ಕಾಗಲ್ಲ ಅನ್ಸುತ್ತೆ.